ಡೀಟೇಲ್ಸ್ ಅದಿಷ್ಟು ಓದಬೇಕು. ನಾನು ಏವಂ ಉಕ್ತ ದಿಶಾ ಯುಕ್ತಿ ಸಮಯಾನಾಂ ಆಭಾಸತ್ವೇನ ವಿಷ್ಣೋ ಉಕ್ತ ಭ್ರಷ್ಟತ್ವಾದಿಗುಣಾನಾಂ ತದ್ವಿರುದ್ಧತ್ವ ಅಭಾವೇರು ಆದಿನೈವ ಆದಿಭೂತಾದಿ ಅನಾದಿತ್ವ ಅವೇದಕ ಶ್ರುತಿ ವಿರುದ್ಧತ್ವಂ ಸ್ಯಾದಿತ್ಯತಃ ಶ್ರುತಿ ವಿರೋಧಂ ಪರಿಹರ್ತುಂ ತೃತೀಯ ಪಾದಃ ಪ್ರವೃತ್ತಃ. ತೃತೀಯ ಪಾದಕ್ಕೆ ಇಂಟ್ರಡಕ್ಷನ್. ಇದೇನು ಬಂದಿದೆ ಅಂದ್ರೆ ನಾನು ಏವಂ ಉಕ್ತ ದಿಶಾ, ಮುಕ್ತ ದಿಶಾ ಅಂತ ಓದ್ಕೋಬಾರ್ದು. ಏವಂ ಉಕ್ತ ದಿಶಾ ಬಿಡಿಸಿದಾಗ ಏನಾಗುತ್ತದ ಮಾ ಆ ಕಡೆ ಹೋಗಿ ಹೂ ಈ ಕಡೆ ಉಳ್ಕೊಳ್ಳೋದು. ಇಲ್ಲಿ ಏವ ಮುಕ್ತ ದಿಶಾ ಅಂತ ಓದ್ಕೊಳ್ಳಬಾರ್ದು. ನಾನು ಏವಂ ಉಕ್ತ ದಿಶಾ ಅಂದ್ರೆ ಹೇಳಿದ ರೀತಿಯ ದಿಶಾ ಅಂದ್ರೆ ರೀತಿ. ನೀವು ಈವರೆಗೆ ಹೇಳಿದ ರೀತಿಯಲ್ಲಿ ಯುಕ್ತಿ ಸಮಯಾನ ಆಭಾಸತ್ವೇನ. ಯುಕ್ತಿ ಸಮಯಾನ ಅಂದ್ರೇನು? ಮೊದಲನೇದು ಯುಕ್ತಿಗಳು ಯುಕ್ತಿಪಾದ, ಎರಡನೇದು ಸಮಯಪಾದ. ಸಮಯ ಸಿದ್ಧಾಂತ. ಯುಕ್ತಿ ವಿರೋಧನೂ ಇಲ್ಲ, ಬೇರೆ ಮಗಳ ವಿರೋಧನೂ ಇಲ್ಲ. ವಿಷ್ಣು ಉಕ್ತ ಷಟ್ತ್ವಾದಿ ಗುಣಾನಾಂ ತದ್ವಿರುದ್ಧತ್ವ ಅಭಾವೇವಿ. ವಿಷ್ಣು ಉಕ್ತ ಷಟ್ತ್ವಾದಿ ಗುಣಾನಾಂ ತದ್ವಿರುದ್ಧತ್ವ ಅಭಾವೇವಿ ಅಲ್ಲಿ ಬರಬೇಕು. ಭಾವ ತಪ್ಪುಂಟಾಗಿದೆ. ತದ್ವಿರುದ್ಧತ್ವ ಅಭಾವೇವಿ, ಭಾವೇವಿ ಆಗಿದೆ ಅಲ್ಲಿ ತದ್ವಿರುದ್ಧತ್ವ ಅಭಾವೇವಿ. ವಿಷ್ಣುವಿಗೆ ವಿರುದ್ಧ ನಿಜಾನೆ, ಆದರೆ ಬೇರೆ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಯುಕ್ತಿ ವಿರೋಧ ಪರಿಹಾರ ಮಾಡಿದ್ರೆ ಓಕೆ, ಸಮಯ ವಿರೋಧನ ಹೋಯಿತು ಸರಿನೇ. ಆ ಇನ್ನುಳಿದ ವಿರೋಧಗಳಿದೆಯಲ್ಲ, ಏನದು? ಆದಿದೈವ ಅಧಿಭೂತಾದಿ ಅನಾದಿತ್ವ ಅವೇದಕ ಶ್ರುತಿ ವಿರುದ್ಧತ್ವ ಸ್ಯಾತ್. ಅಧಿದೈವ ಅಧಿಭೂತಗಳು ಅನಾದಿ ಅಂತಕ್ಕಂಥ ಶ್ರುತಿಗಳಿವೆ, ಅವು ವಿರೋಧ ಒಂದಲ್ಲ. ಆದ್ದರಿಂದನೇ ಅತಃ ಶ್ರುತಿ ವಿರೋಧಂ ಪರಿಹರ್ತುಂ ತೃತೀಯ ಪಾದ ಪ್ರವೃತ್ತ. ಈ ಶ್ರುತಿ ವಿರೋಧ ಅಂತ ಹೇಳಿ ಗೊತ್ತಾ? ಬೇರೆ ಮತಗಳನ್ನೇನೋ ಡಿಸ್ಕಾರ್ಡ್ ಮಾಡಾಕಿ, ಆದರೆ ವೇದಗಳಲ್ಲೇ ಹೇಳಿದ ಮಾತು ವಿರೋಧ ಬರುತ್ತಿಲ್ಲ. ಅರ್ಥ ಆಯ್ತಾ? ವೇದದ ಸಿದ್ಧಾಂತಕ್ಕೆ ವೇದದ ಮಾತುಗಳಿಂದಲೇ ವಿರೋಧ ಇದೆ. ಅರ್ಥ ಆಯ್ತಾ? ವೇದದ ಮಾತುಗಳಿಂದ ವಿರೋಧ ಇದೆ. ಅದನ್ನು ನೀವು ದಾಖಲೆ ಹಿಂದೆ ಕರೆಯಾಗಿಲ್ಲ. ಯಾಕೆ? ವೇದದ ಪ್ರತಿಯೊಂದು ಮಾತು ಪ್ರಮಾಣ, ಅಕ್ಷರ ಪ್ರಮಾಣ ಅಂತ ಹೇಳಿದ ಮೇಲೆ ವೇದಗಳಲ್ಲೇ ನೀವು ಹೇಳಿದಂತಹ ಇಷ್ಟು ಸರ್ವಕರ್ತ ಅನ್ನೋದು ವಿರೋಧ ತೋರಿಸ್ತೇವೆ ನಾವು. ಸರ್ವಗುಣ ಪೂರ್ಣ ಅನ್ನೋದಕ್ಕೆ ವಿರೋಧ ತೋರಿಸ್ತೇವೆ. ಆಯ್ತಾ? ಅದೇ ರೀತಿ ಸರ್ವದೋಷ ದೂರ ವಿರೋಧ ತೋರಿಸ್ತೇವೆ. ಈಗೇನ್ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ ಏನದು ಅಂದ್ರೆ ಇದು ದ್ವಿತೀಯ ವಿರೋಧಂ ಪರಿಹರ್ತುಂ ತೃತೀಯ ಪಾದ ಪ್ರವೃತ್ತ ತದರ್ಥೋಕ್ತಿ ಪರತಯ ಉಕ್ತ ಗುಣಾಶ್ಚ ವಿರುದ್ಧ ಇತ್ಯಂತಿಮಾರ್ಥಂ ಅತ್ರಾಪಿ ಆಕೃಷ್ಯ ಯೋಜ್ಯಂ ತಥಾಹಿ. ಇದನ್ನ ಮೊದಲನೇ ಪಾದ ಕೊನೆಗೆ ಹೇಳಿದ್ದಾರೆ. ಉಕ್ತ ಗುಣಾಶ್ಚ ವಿರುದ್ಧ ಅಂತೇಳಿ ಅದನ್ನು ಸೇರಿಸ್ಕೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ? ತಥಾಹಿ ಹೇಗೆಂದ್ರೆ ಪೂರ್ವಾಧ್ಯಾಯೇ ಅಶೇಷ ಸಮನ್ವಯೇನ ಉಕ್ತಾಃ ಹರೇಃ ದ್ರಷ್ಟುತ್ವಾದಯಃ ಸರ್ವಶಃ ಸರ್ವೇ ಗುಣಾಃ ವೇದೇನ ಅವಿರುದ್ಧಾಃ ಉಕ್ತಾಃ ಸೂತ್ರಕೃತ ಪ್ರತಿಪಾದಿತ ಇತ್ಯರ್ಥಃ. ಒಂದು ಜನರಲ್ ಆನ್ಸರ್ ಇದೆ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಹೊರತು ವೇದದ ವಾಕ್ಯಗಳಿಗೆ ಎಂದು ವಿರುದ್ಧಾರ್ಥ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಬೋದು. ಹೇಗೆ ಅಂತ ತೋರಿಸೋದು ಅಷ್ಟೇ ಕೆಲಸ ಇದೆ. ಸರ್ವಶಃ ಸರ್ವೇ ಗುಣಾಃ ವೇದೇನ ವಿರುದ್ಧ ಉಕ್ತಾಃ ಸೂತ್ರಕೃತ ಪ್ರತಿಪಾದಿತ ಇತ್ಯರ್ಥಃ. ಹರೇ ಸೃಷ್ಟತ್ವಾದಿ ಗುಣವತ್ವೇ ಆಕಾಶಾದಿ ಅನುತ್ಪತ್ತಿ ಶ್ರುತಿ ವಿರೋಧಂ ವಕ್ತಿ ಅಸ್ಮಿನ್ ಪಾದೇ ಇತಿ ಯಾವ. ಹಾಗಿದ್ರೆ ಯಾವ ರೀತಿಯ ಬದುಕು ತೋರಿಸ್ತಾ ಇದ್ದಾರೆ. ಏನು ಉದಾಹರಣೆ? ಫಸ್ಟ್ ಏನು ಅಂದ್ರೆ ಎಲ್ಲವನ್ನೂ ದೇವರು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರೆ ಹೌದಲ್ಲ, ಸರಿ ನೆನಪಿಟ್ಕೊಳ್ಳಿ, ಹೌದಲ್ಲ ಅಂತ ಕೇಳ್ತಾ ಹೌದು ಹಾಗಿತ್ತು. ಅದು ವಾಕ್ಯ ತೋರಿಸ್ತೇವೆ ನಾವೀಗ. ಏನಂತ? ಆಕಾಶಕ್ಕೆ ಸೃಷ್ಟಿ ಇಲ್ಲ ಅಂತಿತ್ತು. ಗೊತ್ತಾಯ್ತಾ? ಆಕಾಶಕ್ಕೆ ಸೃಷ್ಟಿ ಇಲ್ಲ. ಆಕಾಶ ಏನದು? ಅನಾದಿ ಮತ್ತು ನಿತ್ಯ. ಹೌದಲ್ಲ? ಅದೊಂದು ಬಿಟ್ಟು ಹೊಂಟು ಬರ್ತೇನೆ ಈಗ. ಮತ್ತೆ ಇನ್ನೊಂದು ತೋರಿಸ್ತೇವೆ, ಅದೊಂದು ಬಿಟ್ಟು ಹೋಗ್ತೀವಿ, ಇನ್ನೊಂದು ಬಿಟ್ಟು ಕಡೆ ಏನಾಯ್ತು? ಈಗ ಒಂದು ಹೋದ್ರು ಏನಾಯ್ತು ಅಲ್ಲಿಗೆ? ವೇದವಾಕ್ಯ ಎಲ್ಲ ಸುಳ್ಳು, ಒಂದು ವಾಕ್ಯ ಸುಳ್ಳಾದ್ರೂ ಓದುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಆಕಾಶ ಒಂದಕ್ಕೆ ಕೊಟ್ಟಿಲ್ಲ ಅಂದ್ರೆ ಸಾಕು. ಸರ್ವಕರ್ತ ಅದೊಂದಿಲ್ಲ, ಸರ್ವಕರ್ತೃತ್ವ ಗೊತ್ತಾಗಿದ್ರೆ ಸರ್ವಕರ್ತೃತ್ವ ಅಂತ ಕರೆದು ಆಕಾಶಕ್ಕೆ ಮಾತ್ರ ಹುಟ್ಟಿಲ್ಲ ಅಂತ ಮಾತು ಒಪ್ಪಿಕೊಂಡ್ರೆ ಸರ್ವಕರ್ತೃತ್ವ ಹೋಗ್ತೇನೆ. ಅದು ಬಿಟ್ಟು ಅಂತ ಹೇಳಬೇಕಾದ್ರೆ ಒಂದು ಗುಣ ಹೋಗ್ತಾರೆ, ಮಿಸ್ ಆಯ್ತಾ? ಅನಂತ ಗುಣ ಕೂಡ ಬರಲಿಲ್ವ? ಆಕಾಶವನ್ನು ಸೃಷ್ಟಿ ಮಾಡುವ ಗುಣ ಸಾಮರ್ಥ್ಯ ಅನ್ನೋ ಗುಣ ದೇವರಿಗಿಲ್ವ? ಅನಂತ ಗುಣ ಕೂಡ ಅಂತ ಹೋಯ್ತಲ್ಲ, ಮೈನಸ್ ಒಂದಾಯ್ತಲ್ಲ. ಅಲ್ಲಿ ಒಂದೊಂದು ಮೈನಸ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾನೆ. ಅದು ಉತ್ತರ ಕೊಡಬೇಕು. ನಾನು ಶ್ರುತಿ ಸಮನ್ವಯೇನ ಅದು ನವ್ಯದ ಶ್ರುತಿ, ಅದು ಆಕಾಶದಲ್ಲಿಂಗ ಅದಲ್ಲ, ನವ್ಯದ ಶ್ರುತಿ.
ಅಲ್ಲಿ ಹೇಳಿದ್ ಬೇರೆ, ಆಕಾಶ ಶಬ್ದವಾಚ್ಯನಾದವನು ವಿಷ್ಣು, ಆ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ. ಆಕಾಶ ಹುಟ್ಟುತ್ತಾ ಇದೆ ಅಂದ್ರೆ ಯಾವುದು ಹೇಳ್ತಾರೆ. ಶುದ್ಧಿ ಸಮನ್ವಯೇನ ವಿಷ್ಣುರೇವ ಸರ್ವಕರ್ತೃತ್ವಾದಿ ಅನಂತ ಗುಣ ಇತಿ ಸಮನ್ವಯಾಧ್ಯಾಯೋಕ್ತಂ ಯುಕ್ತಂ. ಪ್ರಶ್ನೆ, ಶುದ್ಧಿ ಸಮನ್ವಯವನ್ನು ಮಾಡಿ ವಿಷ್ಣುವೇ ಸರ್ವಕರ್ತೃತ್ವಾದಿ ಅನಂತ ಗುಣಪೂರ್ಣನಾದವನು ಅಂತ ಸಮನ್ವಯ ಮಾಡಿದ್ರಲ್ಲ ಸಮನ್ವಯಾಧ್ಯಾಯದಲ್ಲಿ, ಅದು ಸರಿಯಲ್ಲ. ಯಾಕೆ? ಯಾವ್ದು ಇಲ್ಲ, ಇದ್ರ ತಾನೇ ಅಧೀನ ಪ್ರಶ್ನೆ ಎಲ್ಲ ಸುಳ್ಳು ಅಂತ ಹೇಳಿದ್ಮೇಲೆ ಅದೇ ರೈಟ್ ಬಂತು. ಸುಳ್ಳು, ಈ ಸುಳ್ಳು ಯಾವ ವಸ್ತು ಅಂತ ಕೇಳಿದ್ರೆ ಹೇಗೆ? ಸುಳ್ಳು ಇಲ್ಲೇ ಯಾರು ವಸ್ತಾಗ ಚಾನ್ಸ ಇಲ್ಲ. ಹೌದು, ವಿಶ್ವಮಿಥ್ಯ ಅಂತ ಹೇಳಿದಾಗ ಅದೇನು ಪ್ರಶ್ನೆನೇ ಬರಲಿಲ್ಲ. ತೋರಿಸ್ತಾರೆ, ಅನಾದಿರ್ವಾಯಮಾಕಾಶ ವೇದವಾಕ್ಯ. ಅನಾದಿರ್ವಾಯಮಾಕಾಶ, ಅನಾದಿ ಅಂದ್ರೇನು? ಆದಿ ಇಲ್ಲದ್ದು. ಆದಿ ಅಂದ್ರೇನು? ಸೃಷ್ಟಿ ಇಲ್ಲದ್ದು. ಆಕಾಶ ಸೃಷ್ಟಿ ಇಲ್ಲದ್ದು ಅಂದ್ಮೇಲೆ ದೇವರು ಸೃಷ್ಟಿ ಮಾಡ್ತಾ ಅನ್ನೋದು ಸರಿ ಹೋಗುತ್ತಾ? ಸಾಧ್ಯನೇ ಇಲ್ಲ. ಇನ್ನೊಂದಿದೆ, ವಾಯು ವಾವ ನಿತ್ಯ. ವಾಯುವು ಕೂಡ ಅಷ್ಟಿದೆ, ವಾಯುವು ಕೂಡ ಅನಾದಿ ನಿತ್ಯ ಅಂತ ಹೇಳಿ ಅದಕ್ಕೂ ಸೃಷ್ಟಿ ಇಲ್ಲ ಅಂತ ಆಯ್ತಲ್ಲ. ನಿತ್ಯೋ ನಿತ್ಯಾನ ಇನ್ನೊಂದು ಕಡೆ ಹೇಳ್ತಾರೆ, ದೇವರು ನಿತ್ಯಗಳಲ್ಲಿ ನಿತ್ಯ ಅಂತ ಹೇಳಿರೋದ್ರಿಂದ ನಿತ್ಯ ಇಲ್ಲಿ ತಗೊಂಡಾಗಾಯ್ತಲ್ಲ. ನಿತ್ಯಗಳಲ್ಲಿ ನಿತ್ಯ ಅನ್ನೋ ಪದ ಒಪ್ಕೊಂಡ್ಮೇಲೆ ನಿತ್ಯವನ್ನು ಸೃಷ್ಟಿ ಮಾಡ್ತಾರೆ ಅರ್ಥ ಇಲ್ಲ. ಅದಕ್ಕೆ ನಿಯಮನ ಮಾಡ್ತಾನೆ, ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬೇಡಿ. ಹಾಗೆ ನಿಯಮನ ಕರ್ತೃತ್ವ ಸೃಷ್ಟಿಕರ್ತೃತ್ವ ಇಲ್ಲಲ್ಲ. ಅರ್ಥ ಆಯ್ತಾ? ಈಗ ಒಬ್ಬನ ಅಪಾಯಿಂಟಿಂಗ್ ಅಥಾರಿಟಿ ಬೇರೆ, ಈ ಟ್ರಾನ್ಸ್ಫರ್ ಮಾಡ್ತೀವಿ, ಇನ್ನೊಬ್ಬರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. KPSC ಅಪಾಯಿಂಟ್ ಮಾಡ್ತೀಗ, ಟ್ರಾನ್ಸ್ಫರ್ KPSC ಮಾಡೋದು ಯಾರು ಮಾಡ್ತಾರೆ? ಆ ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಮಾಡಿ. ಅದು ಇದಕ್ಕೆ ಅದಿಲ್ಲ, ಇದಕ್ಕಿದಿಲ್ಲ. ಅಪಾಯಿಂಟ್ ಮಾಡೋ ಶಕ್ತಿ ಇದಕ್ಕಿಲ್ಲ, ಟ್ರಾನ್ಸ್ಫರ್ ಮಾಡೋ ಪ್ರಶ್ನೆ ಅದಕ್ಕಿಲ್ಲ. ಶಕ್ತಿ ಹೋಗಲ್ಲ, ಅಲ್ಲಿ ಕೇಳೋದ್ರೆ ಮುಗಿತಾರೆ ಕಥೆ. ಆದ್ದರಿಂದ ನಿತ್ಯ ನಿತ್ಯಾನ ವಿದ್ಯಾದಿನ ಆಕಾಶವಾಯು ಜೀವ ಅನುತ್ಪತ್ತಿ ಲೋಕವೇ ಬೋಧಕವೇದೇನ. ಆಕಾಶಕ್ಕೆ ಉತ್ಪತ್ತಿ ಇಲ್ಲ, ಅನುತ್ಪತ್ತಿ. ವಾಯುವಿಗೆ ಅನುತ್ಪತ್ತಿ. ಇನ್ನು ಜೀವ ಇದ್ದಾನೆ, ಅನಂತ ಜೀವ ಇದ್ದಾನೆ. ಜೀವನ ದೇವರು ಸೃಷ್ಟಿ ಮಾಡ್ತಾನ? ಇಲ್ಲ, ನೀವೇ ಹೇಳ್ತೀರಿ ಸೃಷ್ಟಿ ಮಾಡಿಲ್ಲ ಅಂತೇಳಿ. ಜೀವನಿಂದ ಜೀವನ ಸೃಷ್ಟಿ ಕರ್ತೃತ್ವ ಹೋಯ್ತೀಗ. ಎಷ್ಟು ದಿವಸ ಆಯ್ತು ನೋಡಿದ? ಆದಿ ಶಬ್ದದಿಂದ ವಿಕಾಸ ಅಂತದೆ. ತಥಾ ವಾಯೋರಗ್ನಿ ಅಗ್ನೇರಾಪ ಇತ್ಯಾದಿನ ಅಜ್ಞಾನೇಹೇ ಸ್ವಾತಂತ್ರ್ಯೇಣ ವಾಯುವಾದಿಮಾನಿ ಚೈತನ್ಯ ಕರ್ತೃತ್ವ ಬೋಧಕೇನ. ಇದಿಷ್ಟು ಒಂದು ಅರ್ಥ ಮಾಡ್ಕೊಳ್ಳೋದು ಏನೂ ಕಷ್ಟ ಅಲ್ಲ. ಸಂಸ್ಕೃತ ಬರೆದೋದ್ರು ಅರ್ಥ ಆಗತ್ತಿರಲ್ಲ. ಅರ್ಥ ಆಯ್ತಾ? ಅದು ಇಟ್ಕೊಂಡು ಮಾಡಿ ಗಟ್ಟಿ ಮಾಡಿಕೊಡೋದು ವಿಷಯ. ಇದು ಎಲ್ಲೇ ಹೇಳಿದ್ರು ತಾತ್ಪರ್ಯ ಅಷ್ಟೇ. ಒಂದು ಸೆಟ್ ಇನ್ನೊಂದು ಸೆಟ್ ತೋರಿಸ್ತೀವಿ ಅಂತ ಹೇಳ್ತಾ ಒಂದು ಸೆಟ್ ಮುಗೀತು. ಸೃಷ್ಟಿ ಇಲ್ಲ ಅಂತ ಹೇಳೋ ಸೆಟ್ ಆಯ್ತು. ಈಗ ಇನ್ನೂ ಕೆಲವಿದೆ. ವಾಯೋ ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನೇರಾಪ. ನೋಡಿದ್ರ, ಆಕಾಶಕ್ಕೆ ಸೃಷ್ಟಿ ಇಲ್ಲ, ಆಕಾಶದಿಂದ ಏನುಂಟು? ವಾಯು ಉಂಟು. ಸೊ ವಾಯುಕರ್ತೃ ವಾಯುವನ್ನು ಸೃಷ್ಟಿ ಮಾಡೋ ಶಕ್ತಿ ಯಾವುದಕ್ಕಿದೆ? ಆಕಾಶಕ್ಕಿದೆ. ವಿಷ್ಣುವಿಗೆ ಬಂತೀಗ ಸರ್ವಕರ್ತೃತ್ವ ಹೇಗಿದೆ ಹೋಯ್ತಾ? ಒಂದು ಹೆಸರಿಗೆ ಆಯ್ತು ಅಷ್ಟೇ. ದೇವಸೇನ ಅಧ್ಯಕ್ಷರು ಅಂತಾರಲ್ಲ ಹಾಗೆ, ಹೆಸರಿಗೆ ಅಷ್ಟೇ, ಏನಿಲ್ಲ, ಪವರೇ ಇಲ್ಲ. ವಾಯು ಅಗ್ನಿ ಸೃಷ್ಟಿ ಮಾಡ್ತಾರೆ, ವಿಷ್ಣು ವಾಯು ಸೃಷ್ಟಿ ಮಾಡ್ತಾರೆ. ನೀರನ್ನ ಅಗ್ನಿ ಸೃಷ್ಟಿ ಮಾಡುತ್ತೆ. ಅಂದಮೇಲೆ ನಿಮ್ಮ ವಿಷ್ಣು ರೋಡ್ ಎಲ್ಲಿದೆ? ಈಗ ನಮ್ಮೆದುರಿಗೆ ಈ ಪುಸ್ತಕ ಅಲ್ಲಿಡ್ತೇನೆ. ಸರ್ವಕರ್ತೃತ್ವ ಎಲ್ಲಿಂದ ಬಂತು? ಈ ಪುಸ್ತಕ ನಾನು ಎಲ್ಲಿಟ್ರೆ ವಿಷ್ಣು ಬಂದಿರ್ತಾ ಇದ್ದಾನ? ಯಾರಿಟ್ಟಿದ್ದು? ನಾನು ಇಟ್ಟಿದ್ದೆ. ಸರ್ವಕರ್ತೃತ್ವ ಹೋಯ್ತಾನ. ಸರ್ವಕರ್ತೃತ್ವ ಎಲ್ಲ ಸೇರ್ಕೊಳ್ಳೋದು. ಮತ್ತೆ ಇದು ಬಿಟ್ಟು ಅಂತ ಹೇಳ್ಬಾರ್ದು. ಇದು ಬಿಟ್ಟು ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಮಾತಾಡ್ತೀನಿ, ನಾನು ಮಾತಾಡ, ದೇವರೇನು ಮಾತಾಡಿಸ್ತಾನೆ? ಮಾತಾಡಿಸುವಿಕೆಯನ್ನು ಕೂಡ ದೇವರಲ್ಲಿ ಇದೆಯಾ? ನನ್ನಲ್ಲಿ ಇದೆಯಲ್ಲ. ಈಗ ನನ್ನ ಮಾತು ಮಾತಾಡ್ತೇನೆ, ಇನ್ನೊಬ್ರು ಮಾತಾಡಿಸಿರ್ತೇನೆ, ನಾನು ಇಲ್ಲೇ ಇರ್ಬೋದು. ನನ್ನ ಮಾತಾಡ್ತೇನೆ ಇಲ್ಲ. ಈಗ ನನ್ನ ಮಾತನ್ನು ನಾನು ಆಡೋ ಶಕ್ತಿ ಇದ್ಮೇಲೆ ಸರ್ವಕರ್ತೃತ್ವ ಎಷ್ಟು ಬೇಗಿಲ್ಲ. ಎರಡನೇ ಸೆಕೆಂಡ್ ಟೈಮ್ ಆಯ್ತಾ? ನೀನೇ ದೇವರು ಅಂತ ಹೇಳ್ಕೊಂಡಿದ್ದೀಯ, ನಾನೇ ದೇವರು ಅಂತ ಹೇಳ್ಕೊಂಡ್ಮೇಲೆ ನೀನು ಅಲ್ಲ. ಅವಳಿ ಪ್ರಶ್ನೆ ಇಲ್ಲ, ಅವನ ಪ್ರಶ್ನೆ ಅಲ್ಲ. ಇಲ್ಲ ಅದ್ವೈತಿ ಅಲ್ಲ. ಇಲ್ಲಿರೋದು ಯಾರೀಗ? ಗುಣಪೂರ್ಣತ್ವ ತೆಗೆದುಹಾಕಲೇ ಕೊಂಡಿದ್ದಾರೆ. ಇಷ್ಟೊತ್ತು ವೇದಗಳು ಬಿಟ್ಟು ಮಾತಾಡಿದ್ರೆ ಸಮಯ ತಪ್ಪೋದು ಬಿಟ್ಬಿಡೋಣ. ವೇದಗಳೇ ಎರಡು ಮಾತನ್ನು ತೋರಿಸ್ತೇನೆ ನಾನು. ಅರ್ಥ ಆಯ್ತಾ? ನೀವು ಅನಾದಿ ನಿತ್ಯವಾದ ಪದಾರ್ಥ ಸೃಷ್ಟಿ ಇದೆಯಾ? ಇದೇ ಅನಾದಿತ್ಯ ಮಾತಿಗೆ ಅರ್ಥ ಇಲ್ಲ. ಮತ್ತೆ ಸೃಷ್ಟಿ ಇಲ್ಲ ಸೃಷ್ಟಿ ಮಾಡ್ತೇವೆ ಮಾತಿಗೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಮ್ ಜನ ಏನ್ ತಿಳ್ಕೊಂಡಿರ್ತಾರೆ, ಏನ್ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇವ್ರ ಪ್ರಶ್ನೆ ಕೇಳಕ್ಕೆ ಬರಲ್ಲ ತುಂಬಾ ಜನಕ್ಕೆ. ಅಂತ ಪ್ರಶ್ನೆಗಳೆಲ್ಲ ಕೇಳ್ಕೊಂಡು ಉತ್ತರ ಕೊಡ್ತಾರೆ. ಅವ್ರು ಸೃಷ್ಟಿ ಇನ್ನೊಬ್ರು ಸೃಷ್ಟಿ ಮಾಡಿದ್ದನ್ನ ಇವತ್ತು ಅಡಿಗೆ ಪಾಪ ಯಾರೋ ಕಟ್ಕೊಂಡು ಮಾಡಿದ್ದಾರೆ. ದುಡ್ಡು ಕೇಳಕ್ ಬಂದ, ಎಲ್ಲ ವಿಷ್ಣು ಮಾಡಿರೋದು. ಹೋಗಪ್ಪ ಅಂತ ಏನ್ ಮಾಡ್ತೀವಿ ನೋಡ್ಬಿಡ್ತಾರೆ. ಸುಮ್ಮನೆ ಏನ್ ಮಾಡ್ತಾರೆ ಅವರು? ಯಾವ ವಿಷ್ಣು ಕರ್ಕೊಂಡು ಎಷ್ಟು ಹೇಳ್ತಾರೆ? ಯಾವ ವಿಷ್ಣು ಅಂತ? ಅಡಿಗೆ ವಿಷ್ಣುನ ಬೇರೆ ವಿಷ್ಣುನ ಹೇಳ್ತಾ ಏನ್ ಮಾಡೋದು? ಮಾತಾಡಿ ದುಡ್ಡು ತಗೊಂಡು ಮೋಸ ಮಾಡ್ತಿದ್ದೀರಾ ಈಗ ಮತ್ತೆ ಇಷ್ಟೆಲ್ಲ ಶಾಸ್ತ್ರಗಳು ಮೋಸ ಮಾಡ್ತೀರಾ ಆಯ್ತಾ? ಇಲ್ಲ ನೀರಿನೊಳಗೆ ಎಲ್ಲ ಹಾಗೆ ಹೇಳಿಲ್ಲ, ಎಲ್ಲ ದೇವರು ಮಾಡಿಸಿದ್ದು. ಹೋಗಪ್ಪ ಏನು ಮಾಡಿಲ್ಲ.
ಹಾಗೆ ಜನ ಉಪಯೋಗಿಸ್ತಿದ್ದಾರೆ ಅಂತ ತಪ್ಪು ಮಾಡಿಬಿಟ್ಟೆಲ್ಲ ಇಂಚ್ ಹಾಕ್ಬಿಡ್ತಾರೆ ಊರಲ್ಲಿ ಜನ ತಲೆ ಹಾಕ್ಬಿಡ್ತಾರೆ. ಇದೆಲ್ಲ ಮಾಡಿ ಏನ್ ಮಾಡ್ತೀರಾಗ ಇತ್ಯಾದಿನ ಅಜ್ಞಾದಿ ಸ್ವಾತಂತ್ರ್ಯೇಣ ವಾಯುವಾದ್ಯ ವಿಮಾನಿ ಚೈತನ್ಯ ಕರ್ತೃತ್ವ ಬೋಧಕೇನ ಸ್ವಾತಂತ್ರ್ಯೇಣ ವಾಯುವಾದಿ ಜಡೋಪಾದಾನಕತ್ವ ಬೋಧಕೇನ ಚ ವೇದವಾಕ್ಯೇನ ವಿರುದ್ಧತ್ವಾದಿತ್ಯತಃ ಪ್ರಾಪ್ತಾನಿ. ಸೊ ಈ ರೀತಿ ಬಂತು. ಜಡಗಳಿಂದಲೂ ಸೃಷ್ಟಿ, ಜಡದಿಂದ ಜಡ ಸೃಷ್ಟಿ, ಆಮೇಲೆ ಜಡಾಭಿಮಾನಿ ದೇವತೆಯಿಂದ ಇನ್ನೊಂದು ಜಡಾಭಿಮಾನಿ ದೇವತೆ ಸೃಷ್ಟಿ, ಎಲ್ಲ ಆಗ್ತಿದೆ. ಸುಮ್ಮನೆ ವಿಷ್ಣು ಸರ್ವೋತ್ತಮ ಸರ್ವಗುಣಪೂರ್ಣ ಅಂತೇಳಿ ಯಾಕೆ ಸುಮ್ಮನೆ ಏನ್ ಮಾಡ್ತೇನೆ ಭಕ್ತಿ ಮಾಡಿ ಹೇಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಅರ್ಥನೇ ಇಲ್ಲ. ಅಥವಾ ಪ್ರಾಪ್ತಾನಿ ಇವತ್ತು ವೇದ ಓದೋರೆಲ್ಲ ಗುಂಪಿಲ್ಲೇನು ಇವತ್ತು ಅದ್ವೈತಿಗಳು ವೈದಿಕರೇ, ವೇದ ಒಪ್ಪಿದವರೇ, ವೈದಿಕ ವೇದ ಒಪ್ಪಿದವರೇ. ಇಂಥ ಪ್ರಶ್ನೆ ಕೇಳ್ತೀವಿ ಅಂತ ಅವ್ರು ಹೇಳ್ಬೋದು, ಅದು ಉತ್ತರ ಕೊಡಬೇಕಲ್ಲ. ಅದು ಉತ್ತರ ಇಷ್ಟು ನಾವಿಯದ ಶ್ರುತೇ ರೀತಿ ಏತೇನ ಮಾತರಿಶ್ವಾರಖ್ಯಾತಃ ಜ್ಞೋ ಅತ ಏವ ತೇಜೋ ಅತಸ್ತಥಾ ಆಹ ಇತ್ಯಾಪ ಇತಿ ಚ ಪಂಚಾಧಿಕರಣಾನಿ. 5 ಅಧಿಕರಣ ಅದರಲ್ಲಿ ಬಂದಿರೋ ವಿಚಾರ ಇಷ್ಟುಗಳು. ಇಷ್ಟು ಪ್ರಶ್ನೆ ಎಲ್ಲಿಂದ ಬರುತ್ತೆ? ಫಸ್ಟ್ 5 ಅಧಿಕರಣದಲ್ಲಿ ಪ್ರಶ್ನೆ ಉತ್ತರ ಎರಡು ಇದೆ. ಅದು ಕೊಟ್ಟ ತಾತ್ಪರ್ಯ ಏನು ಅಂದ್ರೆ ತೇಷಾಂ ಅರ್ಥವಾಹ ಆಕಾಶಾದಿ ಸಮಸ್ತಂಚ ತಜ್ಜಂತೆ ನೈವ ಕ್ರಿಯತೆ. ಆಕಾಶಾದಿ ಇನ್ನೊಂದು ಪಾಯಿಂಟ್ ಆಯ್ತು. ಇನ್ನೊಂದು ರೀತಿ ವಾದ ಮಾಡಿದರೆ ಲಯಕರ್ತೃತ್ವ ತಗೊಂಡು ರುದ್ರದೇವರು ಲಯಕರ್ತೃತ್ವ ಅಂತ ಪ್ರಸಿದ್ಧವಾಗುವುದು. ವಿಷ್ಣುವಿನ ಲಯಕರ್ತೃತ್ವ ಎಲ್ಲಿ ಬಂತು? ಯಾರಿಗೆ ಲಯ? ಈಗ ಲಯಕರ್ತೃತ್ವ ಯಾರಿಗೆ ಬಂತು? ರುದ್ರದೇವರಿಗೆ. ವಿಷ್ಣುವಿಗೆ ಎಲ್ಲಿ ಬಂತದ್ದು? ಸೃಷ್ಟಿಕರ್ತತ್ವ ಯಾರಿಗಿದೆ? ಬ್ರಹ್ಮದೇವರಿಗೆ. ವಿಷ್ಣುವಿಗೆ ಎಲ್ಲಿದೆ? ಇನ್ನೊಂದು ರೀತಿ ವಾದ. ಅರ್ಥ ಆಯ್ತಾ? ಅದೇ ರೀತಿಯೇ ಇವತ್ತು ಇದು ಬಂದಿದೆಯಮ್ಮ, ಎಲ್ಲ ಊಟ ಎಣ್ಣೆ ಬಡಿಬೇಕೀಗ. ಎಂದು ವಿಷ್ಣು ಕರ್ಕೊಂಡ್ಬರಿ ಹೊಡೆದಾಗ್ಲಿ ಲಯಕರ್ತೃ ಅವನೇ ತಾನೇ. ಈಗ ಏನ್ ಮಾಡ್ತೀರಾಗ? ಯಾರೋ ಬಂದಾಗ ಕೆಲಸನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ದು ಯಾರೋ ವಿಷ್ಣು ಅಂತ ಹೇಳ್ತಾರೆ. ಯಾರಂತ ಹೇಳ್ತಾರೆ? ಅವನು ಗೊತ್ತಾಯ್ತಾ? ಅದೇ ರೀತಿನೇ ಯಾರೋ ಸತ್ರ ಅವನು ಕೊಂದ ಅಂತಾರೆ, ರೋಗ ಬಂದು ಸತ್ತ ಅಂತ ಹೇಳ್ತಾರೆ. ವಿಷ್ಣು ಕೊಂದ, ಮಲೇರಿಯಾ ಬಂದಿತ್ತು. ಗೊತ್ತಾಯ್ತಾ? ವಿಷ್ಣು ಎಲ್ಲಿ ಕೊಂದ ಅದನ್ನ? ಲಯಕರ್ತೃತ್ವ ವಿಷ್ಣುವಿಗಿಲ್ಲ. ಸೃಷ್ಟಿಕರ್ತೃತ್ವ 1/1 ಗಾಮ್, ಲಯಕರ್ತೃತ್ವ 1/1 ಗಾಮ್. ನಿಯಮನ ವಿಷ್ಣು ನಿಯಮನ ಮಾಡ್ತಾನೆ. ಯಾರು ಹೇಳಿದ್ರೆ ನಿಮಗೆ? ನಮ್ಮ ಆಫೀಸರ್ ನಿಯಮನ ಮಾಡ್ತಾರೆ ಒಂದು ಪಾಪ. ನಾವು ಡೇಟಾ ಬಂದ ಪೇರಿಸ್ಕೊಂಡು ವಿಷ್ಣು ಅಲ್ಲ, ಯಾರು? ನಮ್ಮ ಆಫೀಸರ್. ನಿಯಮನ ಕರ್ತೃತ್ವವೂ ಇಲ್ಲ ವಿಷ್ಣುವಿಗೆ, ಅದು ಹೋಯ್ತು. ಎಲ್ಲ ಬರೀ ಏನು ಉಳಿಯುತ್ತೆ? ಏನೇನು ಉಳಿಯುತ್ತೆ. ಸರ್ವಕರ್ತೃತ್ವ ಅಲ್ಲ, ಯಾವ್ದ್ರ ಬಗ್ಗೆ ಇರ್ತಾರೆ, ಒಂದ್ರ ಮೇಲೆ ಕರ್ತೃತ್ವ ಇಲ್ಲ ಅಂತ ಹೇಳ್ತೀರಿ. ಏನ್ ಮಾಡ್ತೀರಿ ಅದಕ್ಕೆ ಅಂತ ಕೇಳ್ತಾರೆ. ಇದೆಲ್ಲ ನಮ್ಮ ಉತ್ತರ. ಯಾಕಂದ್ರೆ ನಮ್ಮ ಮನಸ್ಸೊಳಗೆ ಪ್ರಶ್ನೆ ಬರುತ್ತೆ. ಈಗ ನಾನ್ ಕರ್ತ ಹರಿಕರ್ತ ಅಂತ ಹೇಳ್ತಾರೆ. ಹೇಗನ್ಬೇಕು? ನಾ ಕಣ್ಣಾರೆ ನೋಡಿದ್ದೇವೆ ನಾವು ಮಾಡಿರೋದನ್ನ. ಈಗ ಪಾಪ ಮಾಡಿದ ನಾನ್ ಕರ್ತ ಹರಿಕರ್ತ ಅದಕ್ಕೆ ಏನ್ ಅನ್ಬೇಕು? ಯಾರಿಗೊತ್ತು ಪಾಪ ಆಗಿದ್ರೆ ದೇವರಿಗೆ ಪಾಪ ಹೋಯ್ತಲ್ಲ. ಇದೆಲ್ಲ ಪ್ರಶ್ನೆ. ಇವೆಲ್ಲ ನೋಡೋದಕ್ಕೆ ಹೊರಗಿನ ಪ್ರಶ್ನೆಗಳು, ನಮ್ಮ ಹೊರಗಿಂದ ಪ್ರಶ್ನೆಗಳು ಇವೆಲ್ಲ ಕೂಡ. ಅರ್ಥ ಆಯ್ತಾ? ಹೊರಗಿಂದ ಪ್ರಶ್ನೆಗಳು ಬರೋದು. ಆದ್ರೆ ನಮ್ಗೇನ್ ಅನ್ಸುತ್ತೆ? ಅವು ಯಾರಿಲ್ಲ ಬಿಡಿ, ನಾವೇ ಉತ್ತರ ಕೊಡಬೇಕು ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಹೇಳಿದ ವಾಕ್ಯದಲ್ಲಿ ಯಾವಾಗ ಸೇರ್ಕೊಂಡ್ಬಿಟ್ಟಿರೋದು. ಅದಕ್ಕೇನ್ ಮಾಡ್ಬೇಕಾಗ? ರೋಗ ಎಲ್ಲಿರುತ್ತೆ? ಯಾವಾಗಲೂ ದೇಹದಲ್ಲೇ ಇರುತ್ತೆ. ಸಂಶಯ ಎಲ್ಲಿರುತ್ತೆ? ಮನಸ್ಸೊಳಗೆ. ದೇಹದಲ್ಲಿರೋ ರೋಗ ಹೇಗೆ ದೇಹನ ಕೊಡ್ತದೋ, ಮನಸ್ಸೊಳಗಿರೋ ಪ್ರಶ್ನೆಗಳು ಏನ್ ಮಾಡ್ತಾರೆ? ನಮ್ಮನ್ನ ನಾಶ ಮಾಡಿ ಅದಕ್ಕೊಂದು ಉತ್ತರ ಕೊಡ್ಬೇಕೀಗ. ದೇಹದ ರೋಗಕ್ಕೆ ದೇಹಕ್ಕೆ ಅಲ್ಲಿ ಟ್ರೀಟ್ ಮಾಡ್ಬೇಕಾದ್ರೆ ಅಲ್ಲಿ ದೇಹಕ್ಕೆ ಟ್ರೀಟ್ ಮಾಡಿ ತೆಗಿಬೇಕು. ಮನಸ್ಸಿನ ರೋಗನ ಇದರಿಂದ ತೆಗಿ. ಅರ್ಥ ಆಯ್ತಾ? ಅದಕ್ಕಾಗಿ ಪ್ರಶ್ನೆಗಳೆಲ್ಲ ಯಾರೋ ಕೇಳ್ತಾರೆ, ಯಾರು ನಮ್ಗೆ ಯಾಕೆ ಅಂತ ಹೇಳ್ಕೊಳಕ್ ಹೋಗಬಾರ್ದು. ನಮಗೆ ಡೌಟ್ ಬರೋ ಪ್ರಶ್ನೆಗಳು ವಿಷ್ಣು ಆ ಹೊತ್ತಿನಲ್ಲಿ ಉತ್ತರ ಕೊಡ್ತಾರೆ. ಸರಿಯಲ್ಲ, ವಿಷ್ಣು ಸರ್ವಕರ್ತ ಎಂಬುದೇ ಹೌದು. ಆಕಾಶಾದಿ ಸಮಸ್ತಂಚ ತಜ್ಜಂ ತೇನೈವ ಲೀಯತೆ. ಆಕಾಶಾದಿ ಎಲ್ಲವೂ ಕೂಡ ಅವನಿಂದನೇ ಸೃಷ್ಟಿಯಾಗಿದೆ, ಅವನಿಂದನೇ ಲಯ ಉಂಟಾಗಿದೆ. ಅಷ್ಟೇ ಇಲ್ಲ, ಅವನಿಂದನೇ ನಿಯಮನಾದೇವರನ್ನು ಕಾಣ್ತಾ ಇದೆ. ಪ್ರತಿಯೊಂದಕ್ಕೂ ಅದೇ ಉತ್ತರ. ಇನ್ನು ಜ್ಞಾನ ಕೊಡ್ತಾರೆ ವಿಷ್ಣು ಹೋಗ್ತೀವಿ. ನಮ್ಮೆಷ್ಟು ಜ್ಞಾನ ಕೊಟ್ಟಿದ್ದು ವಿಷ್ಣು ಕೊಟ್ಟಿದ್ದ. ನಮ್ಮೆಷ್ಟು ಕೊಟ್ಟು ಪಾಪ ಹೇಳ್ಕೊಟ್ಟು ಪಾಠ ಹೇಳ್ಕೊಟ್ರು ನಾನು ಓದಿದೆ, ಅರ್ಥ ಆಯ್ತು. ಮೇಲೆ ಇಲ್ಲಿದ್ದಾರೆ ವಿಷ್ಣು. ವಿಷ್ಣು ಕಂಡಿಲ್ಲ, ನೋಡಿಲ್ಲ, ಏನೂ ಇಲ್ಲ. ನಮಗೆ ಜ್ಞಾನ ಬಂದಾಯ್ತು, ಕೆಲಸ ಸಿಕ್ಕಾಯ್ತು, ಸಂಬಳನೂ ಬಂತು, ಪ್ರಮೋಷನ್ ಬಂತು. ಇಲ್ಲಿದ್ದಾರೆ ವಿಷ್ಣು ಅಂತ ಕೇಳೇ ಮಾಡಬೇಕು. ಹೋಯ್ತು. ಈ ಪ್ರತಿಯೊಂದಕ್ಕೂ ಪ್ರಶ್ನೆ ಏನ್ ಹೇಳಿದ್ದೀರಲ್ಲ ಈಗ? ಸೃಷ್ಟಿ ಸ್ಥಿತಿ ಲಯಮ ಜೀವನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದರೂ ಬೇರೆಯಿಂದ ತೋರಿಸ್ತಿದ್ದಾರೆ. ಅದ್ಮೇಲೆ ವಿಷ್ಣು ಒಂದು ಸರ್ವ ಒಂದು ಕರ್ತೃತ್ವ ಎಲ್ಲೂ ಬರೋದಿಲ್ಲ. ಅತ್ರ ಆಕಾಶ ಪದೇನ ಆಕಾಶ ಉದಾಕಾಶಯೋ ತದಭಿಮಾನಿ ಚಿತ್ ಪ್ರಕೃತಿ ವಿಘ್ನೇಶಯೋ ಗ್ರಹ ಆದಿಪದೇನ ಚ ವಾಯು ತೇಜ ಪ್ರಕೃತಿ ಭೂತಃ ತದಭಿಮಾನಿ ದೇವತಾನಾಂ ತಥಾ ಸೌತ್ರ ಯತ್ಪದೋಪರಿಚ್ಛೇದಸ್ಯ ಪ್ರಕೃತಿ ಜೀವ ಕಾಲ ಮಹತ್ ಅಹಂ ಮನೋ ಬುದ್ಧ್ಯಾದೇಹ ತದಭಿಮಾನಿನಶ್ಚ ಗ್ರಹ. ಇಲ್ಲಿ ಪ್ರಶ್ನೆ. ಆಕಾಶಾದಿ ಪದ ಇದೆ. ಆಕಾಶ ಶಬ್ದಕ್ಕೆ ಏನರ್ಥದು?
ಆದಿ ಶಬ್ದಕ್ಕೆ ವಾಯು ಜೀವ ಇತ್ಯಾದಿ. ಆಕಾಶ ಶಬ್ದಕ್ಕೆ ಏನು ತಗೋಬೇಕು, ವಾಯು ಶಬ್ದಕ್ಕೆ ಅರ್ಥ ತಗೋಬೇಕು ಅಂದ್ರೆ ಹೇಳ್ತಾರೆ ಆಕಾಶ ಪದೇನ ಅವಕಾಶ ಭೂತ ಅವಕಾಶ ಆಕಾಶಯೋ ಭೂತಾಕಾಶ ಅವ್ಯಾಕೃತಾಕಾಶ ಎರಡೂ ಮುಖ್ಯ. ಎರಡಕ್ಕೂ ಕೂಡ ಹುಟ್ಟಿದೆ ಅಂತ ಹೇಳಿ. ಆಕಾಶ ಎರಡು ವಿಧ, ಆಕಾಶ ಎರಡು ವಿಧ, ಅವ್ಯಾಕೃತ ಆಕಾಶ ನೋಡಿ ಅಲ್ಲೇ ಹೇಳ್ಬಿಟ್ಟು ಆಕಾಶಾತ್ ವಾಯು, ಆಕಾಶಾತ್ ವಾಯು, ವಾಯುರಗ್ನಿ ಅಂತ ಹೇಳ್ತಾ, ಅಗ್ನೇರಾಪ ಹೇಳ್ತಾ, ಅಲ್ಲೊಂದು ಆಕಾಶ ಇಲ್ಲೊಂದು ಆಕಾಶ. ಆಕಾಶ ಅವ್ಯಾಕೃತ ಆಕಾಶ, ಈ ಆಕಾಶ ಭೂತಾಕಾಶ, ಪಂಚಭೂತಗಳಲ್ಲಿ ಬರೋ ಆಕಾಶ. ಇಲ್ಲೆಲ್ಲಿ ಇದಕ್ಕೆ ಸೃಷ್ಟಿ ಹೇಳಿದ್ದೇನೆ. ಈ ಆಕಾಶ ಅನಾದಿ ರೀತಿ ಅಲ್ಲ. ಆದ್ದರಿಂದ ಸೃಷ್ಟಿ ಮಾಡಿಲ್ಲ ಅನ್ನೋ ಮಾತು ಅವ್ಯಾಕೃತ ಆಕಾಶಕ್ಕೆ ಅಪ್ಲಿಕಬಲ್ ಹೊರತು ಭೂತಾಕಾಶಕ್ಕೆ ಅಪ್ಲಿಕಬಲ್ ಅಲ್ಲ. ಆದ್ದರಿಂದ ಭೂತಾಕಾಶ ಸೃಷ್ಟಿ ಯಾರು ಮಾಡ್ತಾರೆ? ವಿಷ್ಣು ಮಾಡ್ತಾನೆ. ಅಷ್ಟು ಹೇಳಿದ್ರೆ ಒಂದು ಕೆಲಸ ಮುಗಿದೋಯ್ತು. ಅವ್ಯಾಕೃತ ಉಳ್ಕೊಳ್ತಲ್ಲ ಇದಂತೆ, ಅದಕ್ಕೆ ಹೇಳ್ತಾರೆ. ಅದೆಲ್ಲ ನಾಳೆ. ಓಂ ಜನ್ಮಾದ್ಯಸ್ಯ